ರಾಜ್ಯ ರಾಜಕೀಯದಲ್ಲಿ ಯತೀಂದ್ರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದೆ. ಯತೀಂದ್ರ ಅವರಿಗೆ ಮುಳುವಾಗುತ್ತಾ ಈ ಉತ್ತರಾಧಿಕಾರಿ ಹೇಳಿಕೆ? ಏನೂ ಮಾತಾಡಲ್ಲ ಎನ್ನುತ್ತಲೇ ವಾರ್ನಿಂಗ್ ಕೊಟ್ರ ಡಿಕೆ ಶಿವಕುಮಾರ್. ಯತೀಂದ್ರಗೆ ಮುಳುವಾಗುತ್ತಾ ಉತ್ತರಾಧಿಕಾರಿ ಹೇಳಿಕೆ? ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡುತ್ತಾ ಹೈಕಮಾಂಡ್? ಕಾಂಗ್ರೆಸ್ ಪಕ್ಷಕ್ಕೆ ಶಿಸ್ತು ಮುಖ್ಯ ಎಂದಿದ್ದಾರೆ ಡಿಕೆ ಶಿವಕುಮಾರ್. ಯತೀಂದ್ರಗೆ ನೋಟಿಸ್ ಕೊಡುವಂತೆ ಕೆಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೆ ಕೊಟ್ಟಂತೆ ಯತೀಂದ್ರಗೂ ನೋಟಿಸ್ ಕೊಡ್ಲಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಅಂಗಳ ತಲುಪಿದೆ ಯತೀಂದ್ರ ಹೇಳಿಕೆ ವಿಚಾರ. ಯತೀಂದ್ರಗೆ ನೋಟಿಸ್ ನೀಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಉಂಟಾಗುತ್ತೆ. ಸಿಎಂ ಆಗುವ ಮುಜುಗರ ತಪ್ಪಿಸೋದಕ್ಕೆ ಸಿಎಂ ಆಪ್ತರು ಒಂದು ಕಡೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹೈಕಮಾಂಡ್ ಆದೇಶಕ್ಕೂ ಮುನ್ನವೇ ಸಿಎಂ ಆಪ್ತರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ. ದೆಹಲಿ ಪ್ರವಾಸವನ್ನ ಭೈರತಿ ಸುರೇಶ್ ಅವರು, ಎಎಸ್ ಪೊನ್ನಣ್ಣ ಅವರು ಕೈಗೊಂಡಿದ್ದಾರೆ. ಅದು ಏನಕ್ಕೆ ಅಂತ ಅಂದ್ರೆ ನೋಟಿಸ್ ಕೊಡೋದನ್ನ ತಡೆಯೋದಕ್ಕೆ ಸಿಎಂ ಆಪ್ತರು ಇಲ್ಲಿ ಕಸರತ್ತು ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ಸದ್ಯ ಯತೀಂದ್ರ ಅವರು ಹೇಳಿದಂತಹ ಆ ಹೇಳಿಕೆ ಏನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಒಂದು ಕಡೆ ಅವರಿಗೆ ನೋಟಿಸ್ ಕೊಡಿ ಅಂತ ಕೆಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವೇನಾದ್ರೂ ಪಕ್ಷದ ಬಗ್ಗೆ ಮಾತನಾಡಿದ್ರೆ ಅಥವಾ ಪಕ್ಷದಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಿದ್ರೆ, ಈ ಸಿಎಂ ವಿಚಾರವಾಗಿ ಮಾತನಾಡಿದ್ರೆ ನಮಗೆ ನೋಟಿಸ್ ಕೊಡ್ತಿರಲ್ಲ, ಅದೇ ತರ ನೋಟಿಸ್ ಕೊಡಿ ಎನ್ನುವಂತ ಒತ್ತಾಯವನ್ನು ಕೂಡ ಕೆಲ ಶಾಸಕರು ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಕೆಲ ಶಾಸಕರು. ಮತ್ತೊಂದು ಕಡೆ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯ ವಿಚಾರ. ಅವರು ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ, ಕ್ರಾಂತಿ ವಿಚಾರ ಚರ್ಚೆ ಆಗ್ತಾ ಇದೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಆದ್ರೆ ಒಂದು ಕಡೆ ಯತೀಂದ್ರ ಅವರ ತಂದೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇನೆ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ಬಹಳ ಸಿಟ್ಟಾಗಿರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.